ನೋಡಿ ಹೆಂಗ್ ಸುರಿತದೆ ನೀರು ಮೇಲಿಂದ. ಸಖತ್ತಾಗಿ ಅನ್ಸ್ತದೆ ಅಲ್ಲ ಜಾಗ ನೋಡಕ್ಕೆ. ಅಲ್ಲಿ ನೀರು ಹರಿತಿದೆಯಲ್ಲ, ಅದ್ ಬಿಟ್ರೆ ಇನ್ನೇನು ಶಬ್ದ ಇಲ್ಲ ಇಲ್ಲಿ. ಇಲ್ಲೂ ಜೇನು, ಯಾವ ಜಾಗ ಬೇಕಾದ್ರೂ ನೋಡಿ ನೀವು, ಜೇನು ಕಟ್ಟಿರೋದು ನೋಡಿ ಯಾವ ರೇಂಜಿಗೆ ಕಟ್ಟಿದೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಲೈಫ್. ಫೈನಲಿ ಗೈಸ್ ನನ್ನ ಗಾಡಿನ ರೆಡಿ ಮಾಡಿಸ್ಕೊ ಬಂದಿದ್ದೀನಿ ನೋಡಿ. ಇದೇ ನನ್ನ ಗಾಡಿ ಎಲ್ಲ ರೆಡಿ ಆಗಿದೆ. ಈಗ ಬನ್ನಿ ಈ ಗಾಡೀಲಿ ರೌಂಡ್ ಹೋಗಿ ಬರೋಣ. ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗಿದೆ, ಏನಾಗಿದೆ, ನೀಟಾಗಿ ಮಾಡಿದ್ದಾನೆ ಇಲ್ವಾ ಅಂತ ನೋಡೋಣ. ಮೋಟೋ ವ್ಲಾಗಿಂಗು. ಗಾಡಿ ಒಂಚೂರು ಸ್ಮೂತ್ ಆಗಿದೆ, ಹೊಗೆ ಬರ್ತಾಯಿದೆ. ಫಸ್ಟ್ ನೋಡಬೇಕು ನಾನು, ಸ್ವಲ್ಪ ಬರುತ್ತೆ ಅಂತಿದ್ರು. ವಾ, ಹಿಂದೆ ನೋಡೋಕೆ ಹೋಗಿ ಮುಂದೆ ಬಿದ್ದೋಗ್ತಿದ್ದೀನಿ ನಾನು. ಅಯ್ಯೋ 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 ಅಯ್ಯೋ, ಏನಕ್ಕೆ ಇಷ್ಟೊಂದು ಡಂಪ್ಸ್ ಹಾಕ್ತಾರಪ್ಪ ಗೊತ್ತಿಲ್ಲ. ಇಷ್ಟೊಂದು ಡಂಪ್ಸ್ ಹಾಕ್ತಾರ. ಒಂದು 2-3 ಇದೆ ಸಾಕು ಗೈಸ್ ಹಂಪ್ಸು, ಬಟ್ ಜಾಸ್ತಿ ಆಗ್ಬಾರ್ದು. ಬಟ್ ಈ ಜಾಗಕ್ಕೆ ಬೇಕು ಅನ್ಸುತ್ತೆ. ಗಾಡಿ ಏನೋ ಆಗಿದೆ ನೋಡಿ ಬಸ್ಸು. ಗಾಯ್ಸ್ ಏನ್ ಸರ್, ಗಾಡಿ ಈಗ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿದೆ, ಓಡಿಸ್ಬೋದು. ಸರ್ವಿಸ್ ಅಂದ್ರೆ ಗಾಡಿ ಇದು ಬೋರಿಗೆ ಬಂದಿತ್ತು, ಬೋರಿಗೆಲ್ಲ ರೆಡಿ ಮಾಡಿಸಿ ಆಯಿಲ್ ಫಿಲ್ಟರ್ ಎಲ್ಲ ಚೇಂಜ್ ಮಾಡಿ ಎಲ್ಲ ಮಾಡಿಸ್ದೆ. ಈಗ ಸ್ವಲ್ಪ ಲೈಟ್ ಆಗಿ ಹೊಗೆ ಬರ್ತಾಯಿದೆ ಅಷ್ಟೇ. ಸೈಲೆನ್ಸರ್ ಅಲ್ಲಿ ಹೊಗೆ ಇರೋದ್ರಿಂದ, ಸೈಲೆನ್ಸರ್ ಅಲ್ಲಿ ಆಯಿಲ್ ಇರೋದ್ರಿಂದ ಸ್ವಲ್ಪ ಕ್ಲೀನ್ ಮಾಡಬೇಕು. ಕ್ಲೀನ್ ಅಂದ್ರೆ ಅದೇ ಡ್ರೈ ಆಗುತ್ತೆ ಗೈಸ್, ಒಂದು 15 ದಿವಸದ ತನಕ. ಅಲ್ಲಿ ತನಕ ಹೊಗೆ ಬರ್ತಾ ಇರ್ತಂತೆ. ಬನ್ನಿ, ಪ್ರೆಸೆಂಟ್ ನಾನೀಗ ಎಲ್ಲಿ ಹೋಗ್ತಿದ್ದೀನಿ ಅಂದ್ರೆ, ಟ್ರೀ ಹೌಸ್ ಕಟ್ಟೋದಕ್ಕೋಸ್ಕರ ಮರ ಕಡಿಬೇಕು. ಡೆಡ್ ಟ್ರೀಗಳನ್ನ ಹುಡುಕ್ಬೇಕು. ಮನೆಯಿಂದನೇ ಕತ್ತಿ ತಂದ್ಬಿಟ್ಟಿದ್ದೀನಿ. ನೋಡಿ ಈ ಮರ ಇದೆಯಲ್ಲ, ಮುರಿದು ಬಿದ್ದೋಗ್ಬಿಟ್ಟಿದೆ. ಇದು ಇದೇ ಥರದನ್ನ ಇನ್ನೂ ತುಂಬ ಕೊಂಬೆಗಳು ಬೇಕು. ಇದನ್ನು ನಾವು ಸ್ವಲ್ಪ ಸಮವಾಗಿ ಇಲ್ಲಿಗೆ ಹೊಡ್ಕೋಬೇಕು ಗೈಸ್. ಮರಗಳನ್ನ ಫೈನಲಿ ಗೈಸ್ ಈ ಜಾಗಕ್ಕೆ ಇಟ್ಟಿದ್ದೀನಿ. ಆಮೇಲೆ ನಾಳೆ ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ನಾಳೆ ಆಗಲ್ಲ ಅನ್ಸುತ್ತೆ. ಇನ್ನೊಂದು 2 ದಿವಸ ಬಿಟ್ಟು ಬಂದು ಕಟ್ಟಬೇಕೇನಪ್ಪ. ಪ್ರಾಬ್ಲಮ್ ಏನಾಯ್ತು ಗೊತ್ತಾ, ಯಾವಾಗಲೂ ನಾನು ಹಿಂಗೆ ಮಾಡ್ಕೊಳ್ಳೋದು. ಬೇಜಾರಾಗುತ್ತೆ ನನಗೆ. ನೋಡಿ ಕಟ್ಟಾಗೋಯ್ತು. ಇದು 2 ಸ್ಪ್ರಿಂಗ್ ತರ ಇದೆ, ಒಳಗೆ ಕಟ್ಟೆ ಆಗೋಗಿತ್ತು ಗಾಯ್ಸ್. ಜೇನ್ ಕಲ್ ಗುಡ್ಡಕ್ಕೆ ಏನ್ ಮಾಡೋಣ, ಹೋಗೋಣ ಬೇಡವಾ? ಈ ಬಿಸಿಲಿಗೆ ಮಳೆಗಿಳೆ ಏನು ಇಲ್ವಲ್ಲ, ಎಲ್ಲ ನೀರ್ ಬರ್ದಲ್ಲಿ ಎಲ್ಲ ಡ್ರೈ ಆಗ್ಬಿಟ್ಟಿರುತ್ತೆ ಅಂತ. ಹೋದ್ರೆ ಚೆನ್ನಾಗಿರುತ್ತೆ, ಹೋಗಿಲ್ಲ ಅಂದ್ರೂ ಚೆನ್ನಾಗಿರುತ್ತೆ. ಏನ್ ಮಾಡೋದು? ಬನ್ನಿ ಹಾಕ್ಬಿಡ್ಲಿ, ಹೋಗ್ಬೇಡಣ. ನಾವೀಗ ಎಕ್ಸಾಕ್ಟ್ಲಿ ಫಾರೆಸ್ಟ್ ರೋಡಲ್ಲಿ ಹೋಗ್ತಾ ಇರೋದು. ಸುತ್ತಮುತ್ತ ಎಲ್ಲ ಕಾಡಿರೋದು ಗೈಸ್. ಇದು ನಾನು ನನ್ನ ಫ್ರೆಂಡ್ ಕಾರ್ತಿಕ್ ಅಂತಿದ್ದೀನಿ, ನಾನು ಇಲ್ಲಿ ದೇವಸ್ಥಾನಕ್ಕೆ ಇಲ್ಲಿಗೆ ಬರೋದು. ಓ ಗೈಸ್, ಇಲ್ಲಿಂದ ಆಫ್ ರೋಡ್ ಅಲ್ಲಿ ಒಂಚೂರು ರೋಡ್ ಇರೋ ತರ ಕಾಣ್ತಾ ಇದೆ. ಬನ್ನಿ ಅಲ್ಲೋಡಿ, ಅಲ್ಲಿ ಕಾಣ್ತಾ ಇದೆಯಲ್ಲ, ಅದೆಲ್ಲ ಫಾರೆಸ್ಟ್. ಸುತ್ತ ಬೆಟ್ಟ ಗುಡ್ಡ ಅಲ್ಲೇ ಇರೋದು. ಬೆಟ್ಟ ಇದೆಯಲ್ಲ, ಒಂದು 3-4 ಬೆಟ್ಟ ದಾಟಿದ್ರೆ ಜೇನ್ಕಲ್ ಗುಡ್ಡಕ್ಕೆ ಹೋಗ್ತೀವಿ ನಾವು. ಹೊಡ್ಸೋರು ನೋಡ್ಕೊಳ್ತಿರ್ತಾರೆ ಗೈಸ್ ನನ್ನ ಬಗ್ಗೆ, ಇವ್ನ ಯಾಕೆ ಹಿಂಗೆ ಎಲ್ಬೋರ್ಡ್ ಹೊಲ್ದಂಗೆ ಹೋಗ್ತಿದ್ದಾನಲ್ಲ ಅಂತ. ನೀವು ತೋರಿಸ್ತೀನಿ. ಅಲ್ಲೋಡಿ ಇದಿದೆಯಲ್ಲ, ಹಿಂಗೆ ಹೋದ್ರೆ ಅಲ್ಲಿ ಮೇಲೆ ನೀರು ಹರಿತಾ ಇರುತ್ತೆ. ಹೋದ್ರೆ ದೇವಸ್ಥಾನ. ಗಾಡಿ ಇಲ್ಲೇ ನಿಲ್ಲಿಸ್ಬೇಕಂತೆ, ಪಾದರಕ್ಷೆಗಳನ್ನು ಇಲ್ಲೇ ಬಿಡಿ ಅಂತ ಹೇಳ್ತಿದ್ದಾರೆ. ನೋಡಿ ಟಕ 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 ಅಂತ ಶಬ್ದ ಬರ್ತಾಯಿದೆ ಗಾಡಿದು. ಟಕ್ ಟಕ್ ಅಂತ ಬರ್ತಿದೆಯಲ್ಲ, ಅದನ್ನೊಂದು ನಾಳೆ ಒಂದ್ಸರಿ ಹೋಗಿ ಟೆಸ್ಟ್ ಮಾಡಿಸ್ತೀನಿ ಏನಾಗಿದೆ ಅಂತ. ಇಲ್ಲೊಂದು ದೇವಸ್ಥಾನದಿದೆ ನೋಡಿ ವಿಗ್ರಹ, ಇಲ್ಲಿ ಪೂಜೆ ಮಾಡಿದ್ದಾರೆ. ವಾ ನೀರು ಬರ್ತಾಯಿದೆ ಗೈಸ್, ಖುಷಿ ಆಯಿತು. ಏನು ಗೊತ್ತಾ, ಇದನ್ನು ಜೇನ್ಕಲ್ ಗುಡ್ಡ ಅಂತ ಕರೆದಿರೋದು. ತೋರಿಸ್ತೀನಿ ನೋಡಿ, ಅಲ್ಲಿ ನೋಡಿ, ಅಲ್ಲೆಲ್ಲ ಜೇನೇ ಕಟ್ಟಿರೋದು ನೋಡಿ. ಅದು ಜಾಗ ಪೂರ್ತಿ ಕಾಣ್ತಾ ಇದೆಯಾ? ಝೂಮ್ ಹಾಕ್ಲಾ ನೋಡಿ, ಕಂಪ್ಲೀಟಿ ಆ ಪೋರ್ಷನ್, ಆ ಜಾಗ ಇದೆಯಲ್ಲ, ಬಂಡೆ ಮೇಲೆ ಇದೆಯಲ್ಲ ಬೆಟ್ಟ, ಜಾಗ ಪೂರ್ತಿ ಜೇನಿಂದಾನೇ ಕವರ್ ಆಗಿರೋದು. ಮೋಸ್ಟ್ಲಿ ಈ ಜಾಗದಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಜೇನನ್ನ ದೇವ್ರ ತರ ಪೂಜೆ ಮಾಡ್ತಾರೆ ಅನ್ಸುತ್ತೆ. ಆ ರೀಸನ್ನಿಂದ ಆ ಜೇನು ಇನ್ನೂ ಹಂಗೆ ಇದೆ. ಇಲ್ಲಂದ್ರೆ ಬಿಡಿಸ್ಬಿಡ್ತಿದ್ರೇನಪ್ಪ ಜನಗಳು. ಯಾರು ಬಿಡ್ತಾರೆ ಗೈಸ್ ಅಷ್ಟೊಂದಿದ್ರೆ ಅಲ್ವಾ? ಯಾರು ಬಿಡಲ್ಲ. ಯಾರಂದ್ರೆ ಜೇನು ಹಿಡಿಯೋರು ಬಿಡಲ್ಲ ಕಂಪ್ಲೀಟ್ಲಿ. ಆ ಜಾಗ ನೋಡಿ, ಇಲ್ಲೂ ಜೇನು, ಯಾವ ಜಾಗ ಬೇಕಾದ್ರೂ ನೋಡಿ ನೀವು, ಜೇನು ಕಟ್ಟಿರೋದು ನೋಡಿ ಯಾವ ರೇಂಜಿಗೆ ಕಟ್ಟಿದೆ ಅಲ್ವಾ? ನೆಕ್ಸ್ಟ್ ಲೆವೆಲ್ ಅಲ್ಲ. ಬನ್ನಿ, ಅಲ್ಲೊಂದು ಸ್ವಲ್ಪ ಫಾಲ್ಸ್ ತರ ಇದೆ ಮೇಲೆ, ಅದನ್ನು ತೋರಿಸ್ತೀನಿ ನಿಮಗೆ. ಆಕ್ಚುಲಿ ನಾನು ಸುಮಾರು ದಿವಸ ಆಯ್ತು ಈ ಜಾಗಕ್ಕೆ ಬಂದು. ಈ ಜಾಗಕ್ಕೆ ಹೆಚ್ಚು ಕಮ್ಮಿ ಒಂದು 7-8 ತಿಂಗಳಾಗಿತ್ತು ಅಂತ ಬಂದು. ಅದಾದ್ಮೇಲೆ ಈಗಲೇ ಬರ್ತಿರೋದು. ಅಲ್ಲಿ ನೋಡಿ ಹೆಂಗ್ ಕಾಣ್ತಾ ಇದೆ ಜಾಗ. ನೀರು ಅದೇ ಜಾಗದಲ್ಲಿ ಹರಿಯೋದು, ಅಲ್ಲಿಂದ ಹರ್ಕೊಂಡು ಹಿಂಗೆ ಹೋಗುತ್ತೆ ನೀರು. ಅದೇ ನಾವು ಮಳೆಯಲ್ಲಿ ಏನಾರು ಬಂದ್ವಿ ಅಂದ್ರೆ ಇನ್ನೂ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ ನೋಡಕ್ಕೆ ಜಾಗ. ಅಲ್ಲೂ ಹೋಗಿ ವಿಡಿಯೋ ಮಾಡಿ ಕೆಲಸ ಎಲ್ಲ ಮಾಡಿ ಈ ಕಡೆ ಬಂದಲ್ಲ, ಅಲ್ಲಿ ನೋಡ್ತಾ ಇದೆ ಸಿಕ್ಕಾಪಟ್ಟೆ. ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹರಿತದೆ ನೀರು ಮೇಲೆ. ಈ ಜಾಗ ಇಲ್ಲಿಂದ ನೋಡಿ ನೀರು ಹರಿತಿರೋದು. ಆ ಮೇಲಿದ್ದಿಲ್ಲ, ಮೇಲಿಂದ ಇಲ್ಲಿ ಹರ್ಕೊಂಡು ಇಲ್ಲಿ ಕೆಳಗೆ ಬರ್ತದೆ. ಮತ್ತು ಇಲ್ಲಿ ನೋಡಿ ದೇವಸ್ಥಾನ ಇಲ್ಲೊಂದು. ಇದನ್ನೇ ನಿಮಗೆ ತೋರಿಸ್ಬೇಕಂತ ಅಂದ್ಕೊಂಡಿದ್ದು ನಾನು. ಆ್ಯಕ್ಚುಲಿ ನೀರಿರಲ್ಲ, ಬಾಡ್ತೋಗಿರುತ್ತೆ ಅಂದ್ಕೊಂಡೆ. ಬಾಡ್ತೋಗಿಲ್ಲ, ನೀರಿದೆ ಚೆನ್ನಾಗಿ. ಅಲ್ಲಿಂದ ನೀರು ಬೀಳುತ್ತಲ್ಲ, ಅಲ್ಲಿಂದ ನೀರು ಬೀಳ್ದಿದ್ದು ಹರ್ಕೊಂಡು ಈ ಜಾಗ ಸೇರುತ್ತೆ. ಆ್ಯಕ್ಚುಲಿ ಇದು ಜಾಗ ಲೊಕೇಟ್ ಆಗಿರೋದು, ಬೇಡ ಬಿಡಿ ಜಾಗದ ಹೆಸರು ಹೇಳಲ್ಲ, ಫಾರೆಸ್ಟ್ ಒಳಗಡೆನೆ ಈ ಜಾಗ ಇರೋದು. ಫಾರೆಸ್ಟ್ ಅಂದರೆ ಬೆಟ್ಟ ಗುಡ್ಡ ಸೆಂಟ್ರಲ್ಲಿ. ಆ ಕಡೆನೂ ಗುಡ್ಡ ನೋಡಿ, ಈ ಕಡೆನೂ ಗುಡ್ಡ. ದೇವಸ್ಥಾನಕ್ಕೆ ಹೋಗ್ಬೋದು. ಆ ಕಡೆ ಯಾರು ಇದ್ದಾರ ಚಕ್ರ ಯಾರಾದರೂ. ಮತ್ತೆ ಯಾಕೋ ಹೆವಿ ಟಾಸ್ಕ್ ಆಗ್ತಾಯಿದೆ ನನಗೆ ಡೈಲಿ ಲೈಫಿಂದು. ಈ ಚಾಲೆಂಜಿಂಗ್ ಅನಿಸಿದೆ. ನನ್ನ ಫೋನ್ ಬ್ಯಾಟ್ರಿ ಇದೆಯಲ್ಲ,
ಬರ್ತಿದೆ ಗೈಸ್, ಹಾಳಾಗ್ತಿದೆ. ಎಷ್ಟಾಗ್ತಿದೆ ಹೇಳಿ? 82% ಬಂದಿದೆ. ಫೋನ್ ಎಲ್ತು ಸಾಕಾಗಿದೆ ಗುರು. ಇಲ್ಲಿಂದ ಬೀಳ್ತಿರೋದು ಇಲ್ಲಿ ನೋಡಿ, ಇಲ್ಲಿ ಕೆಳಗೆ ಪೂಲ್ ಥರ ಇದೆ. ಇಲ್ಲಿಂದ ನೀರು ಬೀಳುತ್ತಲ್ಲ, ಅದು ಪೂಲ್ ಥರ ಇಲ್ಲಿ ಕೆಳಗೆ ಇಲ್ಲಿ ನೋಡಿ. ಮತ್ತು ಇಲ್ಲಿಂದ ಇಲ್ಲೊಂದು ಸ್ಟೆಪ್ ಪೂಲು, ಮತ್ತು ಇಲ್ಲಿಂದ ಹರ್ಕೊಂಡು ಇಲ್ಲಿ ಕೆಳಗೆ ಗೊತ್ತಾ, ಅಲ್ಲೊಂದು ಪೂಲ್ ಥರ ಇದೆ. ಬಟ್ ಟೆಂಪಲ್ ಕ್ಲೋಸ್ ಆಗಿದೆ. ಇಲ್ಲಿ ಟೈಮ್ ರಿಸ್ಟ್ರಿಕ್ಷನ್ಸ್ ಇರುತ್ತೆ ಅನ್ಸುತ್ತೆ, ಇಷ್ಟೋ ತನಕ ಇರಬೇಕು ಅಂತ. ದೇವಸ್ಥಾನ ಓಪನಿಂಗ್ ಟೈಮ್ ಇರುತ್ತೆ ಅನ್ಸುತ್ತೆ ಮೋಸ್ಟ್ಲಿ ಇಲ್ಲಿ ಅಲ್ವಾ. ಚೆನ್ನಾಗಿ ಅನಿಸ್ತದೆ ಆ ಜಾಗ ನೋಡೋಕೆ ಅಲ್ವಾ. ನೆಕ್ಸ್ಟ್ ಲೆವೆಲ್ ಅನಿಸ್ತದೆ ಆ ಜಾಗಕ್ಕೆ. ಕ್ರೇಜಿ. ತೋರಿಸ್ತಾ ಇದೆ ಅಷ್ಟೇ, ಟೈಮ್ ಲ್ಯಾಪ್ಸು ಏನು ಹಾಕೋಕ್ಕಾಗಲ್ಲ ನನಗೆ, ಸಿನಿಮೆಟಿಕ್ಕು ತೋರ್ಸೋಕ್ಕಾಗಲ್ಲ ನಿಮಗೆ. ಜಸ್ಟ್ ಬಂದಿದ್ನಲ್ಲ, ಹಿಂಗೂ ಬಂದು ಹೋಗೋಣ ಅನ್ನೋ ರೀಸನಿಗೋಸ್ಕರ ನಾನು ಬಂದಿದ್ದೆ ಅಷ್ಟೇ ಗೈಸ್. ಮೇಲೆ ಹೋಗೋಣ ಒಂದ್ಸರಿ ದೇವಸ್ಥಾನದ ಹತ್ರ. ಯಾವತ್ತೂ ಹೋಗಿರಲಿಲ್ಲ ಅಲ್ಲಿ ಮೇಲಕ್ಕೆ. ಲಾಸ್ಟ್ ಟೈಮ್ ಒಂದು 2 ಸರಿ ಬಂದಿದ್ದೀನಿ, ಅವತ್ತು ಹೋಗಿರಲಿಲ್ಲ. ಇವತ್ತು ಹೋಗ್ದೋದ್ರೆ ಸರಿ ಹೋಗಲ್ಲ. ಬಂದಿದ್ವಿ ಅಂದಮೇಲೆ ನೀಟಾಗಿ ಎಲ್ಲ ನೋಡ್ಕೊಂಡು ಹೋಗ್ಬೇಕು. ಮರ ಒತ್ತಿ 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 ಭುಜ ನೋವು ಬರ್ತಿದೆ. ಅದ್ರ ಜೊತೆ ಇದು ಫೋನ್ ಬೇರೆ ಹಿಡ್ಕೋಬೇಕು. ಎಷ್ಟೇ ಅನಿಸುತ್ತೆ. ಸಣ್ಣ ಮೆಟ್ಲು, ಸಣ್ಣ ಮೆಟ್ಲು ಮತ್ತು ಸಣ್ಣ ಡೋರು ನೋಡಿ. ಜೇನ್ಕಲ್ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ, ಶ್ರೀ ಕ್ಷೇತ್ರ ಕಣಿವೆ ದಾಸರಳ್ಳಿ. ಈ ಜಾಗ ಎಷ್ಟು ಪ್ರಶಾಂತವಾಗಿದೆ ಅಂದರೆ ನೆಕ್ಸ್ಟ್ ಲೆವೆಲ್ ಪ್ರಶಾಂತವಾಗಿದೆ ಗೈಸ್. ಶಬ್ದ ಹಂಗೆ ಸುಮ್ಮನೆ ಹೇಳ್ತೀನಿ ನೋಡಿ, ಏನು ಶಬ್ದ ಬರುತ್ತಂತ ಕೇಳಿಸ್ಕೊಳ್ಳಿ ಹಂಗೆ ಶಬ್ದನ ಸೈಲೆಂಟಾಗಿ. ಅಲ್ಲಿ ನೀರು ಹರಿತಿದೆಯಲ್ಲ, ಅದು ಬಿಟ್ಟರೆ ಇನ್ನೇನು ಶಬ್ದ ಇಲ್ಲ ಇಲ್ಲಿ. ಏನೋ ನೋಡಿದೆ, ಟೈಮ್ 3:30 ಅಂತ ತೋರಿಸ್ತಿತ್ತು ಗೈಸ್. ಇಷ್ಟಕ್ಕೊಂದು ಬೇಕಾ ಟೈಮ್ 3:30 ಆಗೋಗ್ಬಿಡ್ತಾ ಸಂಡೇ? ಇಲ್ಲ, ತಲೆ ಕೆಟ್ಟೋಗ್ಬಿಟ್ಟಿತ್ತು. 2:30 ಟೈಮು, 3:30 ಅನ್ಕೋಬಿಟ್ಟೆ ನಾನು ಸಡನ್ನಾಗಿ. 2:30 ಟೈಮು ಗೈಸ್. ಈ ಮೇಲೆ ಇದೆಯಲ್ಲ, ಈ ಜಾಗಕ್ಕೆ ನಾನು ಇದೇ ಫಸ್ಟ್ ಟೈಮ್ ಬಂದಿದ್ದು. ಎಲ್ಲ ಬಂದಾಗ ಕೆಳಗೆ ಅಷ್ಟೇ ನೋಡ್ಕೊಂಡು ಹೋಗ್ತಿದ್ದಿದ್ದು ನಾನು. ಇವತ್ತೇ ಫಸ್ಟ್ ಟೈಮ್. ಲಾಸ್ಟ್ ಟೈಮ್ ಯಾರ ಜೊತೆ ಬಂದಿದ್ದೆ? ಒಬ್ಬನೇ ಒಂದ್ಸರಿ ಬಂದಿದ್ದೆ. ಅದು ಬಿಟ್ಟರೆ ನನ್ನ ಫ್ರೆಂಡ್ ಜೊತೆ ಒಂದ್ಸರಿ ಬಂದಿದ್ದೆ. ಅದು ಬಿಟ್ಟರೆ ಇವಾಗಲೇ ಬರ್ತಿರೋದು ನಾನು. ಅಲ್ಲಿ ಹೋಗ್ಬೋದಾ ಇಲ್ವೋ ಗೊತ್ತಿಲ್ಲ. ಹೋಗ್ಬೋದಾ ಇಲ್ವಾ ಬನ್ನಿ ಹೋಗೋಣ, ಏನಾಗಲ್ಲ. ವಾವ್ 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 ನೋಡಿ ಹೆಂಗೆ ಸುರಿತದೆ ನೀರು ಮೇಲಿಂದ. ಸಖತ್ತಾಗ ಅನ್ಸ್ತದೆ ಅಲ್ಲ ಜಾಗ ನೋಡೋಕ್ಕೆ. ಅಲ್ಲಿ ಮೇಲಿಂದ ನೀರು ಸುರಿತಿದ್ರೆ ಇಲ್ಲಿ ನೋಡಿ. ವಾವ್, ಕ್ರೇಜಿ ಕ್ರೇಜಿ ಕ್ರೇಜಿ. ಈ ಪಾಂಡ್ ಇದೆಯಲ್ಲ, ಇಲ್ಲಿಂದ ನೋಡೋಕೆ ಅಷ್ಟು ಮಜಾ ಅನ್ನಿಸ್ತಿಲ್ಲ ಆ್ಯಕ್ಚುಲಿ. ಈ ಪಾಂಡ ನಾನು ಅಷ್ಟು ದೂರದಿಂದ ನಿಂತ್ಕೊಂಡು ನೋಡ್ಬೇಕಾರೆ ನೆಕ್ಸ್ಟ್ ಲೆವೆಲ್ ಫೀಲ್ ಕೊಡ್ತಾ ಇದೆ ಪಾಂಡ್ ನೋಡೋಕ್ಕೇನೆ. ಅದೇ ಈ ಜಾಗದಲ್ಲಿ ಜೋರಾಗೇನೋ ಮಳೆ ಬಂತು ಅಂದರೆ ಸಖತ್ತಾಗಿರುತ್ತೆ ಜಾಗ ನೋಡೋಕೆ. ಮೋಸ್ಟ್ಲಿ ಈ ಜಾಗದಿಂದ ಎಲ್ಲ ಮಳೆ ನೀರಿಂದ ಫಾಲ್ಸ್ ಥರ ಹರ್ಕೊಂಡು ಬಂದ್ಬಿಡುತ್ತಾ ಅಂತ ನೀರು ಮೇಲಿಂದ ಬೀಳುತ್ತಲ್ಲ, ಹಂಗಾಗಿ ನೋಡಿ. ಆ ಜಾಗ ಪೂರ್ತಿ ಕಾಡು, ಇದೆಲ್ಲ ಬೆಟ್ಟ ಗುಡ್ಡಗಳು ಇಲ್ಲ ಇರೋದೆಲ್ಲ. ನಿಮಗೆ ಕರೆಕ್ಟಾಗಿ ಕಾಣಿಸ್ತಾ ಅದು ಯಾವ್ದು ಹೇಳಿ? ಜೇನು. ಆಕ್ಚುಲಿ ಇಲ್ಲಿಂದ ಜೇನ್ ಕಾಣಲ್ಲ, ಆ ಕಡೆಯಿಂದ ಹೋದ್ರೆ ಜೇನ್ ನೀಟಾಗಿ ಕಾಣಿಸುತ್ತೆ ಆ ಜಾಗದಿಂದ ತೋರಿಸ್ಬೇಕಾರೆ. ಆ ರೀಸನಿಗೋಸ್ಕರ ಇಲ್ಲಿ ಹೆಚ್ಚು ಕಡಿಮೆ ನನ್ನ ಪ್ರಕಾರ ಒಂದು 100-150 ಜೇನ್ ಇದೆಯಾ ಅಂತ. ಜೇನ್ ಹುಳಗಳಲ್ಲ, ಜೇನ್ ಗೂಡುಗಳು. ಅಷ್ಟಕ್ಕೊಂದು ಜೇನು ಗೂಡುಗಳಿದೆ ಗೈಸ್ ಇಲ್ಲಿ. ಒಬ್ಬ ಇಲ್ಲೆಲ್ಲೂ ಕಟ್ಟಿಲ್ಲ ನೋಡಿ, ಕರೆಕ್ಟ್ ಆ ಸೈಡ್ ಕಟ್ಟಿದೆ ಜೇನು ಹುಳ. ಬನ್ನಿ ವಾಪಸ್ ಹೋಗೋಣ, ಟೈಮ್ ಬೇರೆ ಆಯ್ತು ಗೈಸ್. ಇವತ್ತಿನ ಬ್ಲಾಗ್ ಇದನ್ನ ಹೋಗಿ ಎಡಿಟ್ ಮಾಡಿ ಹಾಕ್ಬೇಕು. ಇದನ್ನೇ ಹುಷಾರಾಗಿ ಬರ್ಬೇಕು ಈ ಜಾಗದಲ್ಲಿ. ಆದ್ರೆ ಇಲ್ಲಿ ನೋಡಿ, ಮಳೆಗಾಲದಲ್ಲಿ ಈ ಜಾಗದಲ್ಲಿ ಜಾರುತ್ತೆ ಚಾನ್ಸಸ್, ಪಾಸಿಬಿಲಿಟೀಸ್ ಜಾಸ್ತಿ ಇರುತ್ತೆ ಈ ಜಾಗದಲ್ಲಿ. ಮಳೆ ಬಂದ್ರೆ ಜಾರ ಅಂತದ್ದು. ಓಕೆ, ಲೆಟ್ಸ್ ಗೋ ಗೈಸ್. ಇಷ್ಟ ಇವತ್ತಿನ ಬ್ಲಾಗು ಗೈಸ್. ಆದಷ್ಟು ಈ ಟೆಂಪಲ್ ನೋಡ್ಕೊಂಡ್ರ ಇಷ್ಟ ಆಯ್ತಾ ನಿಮ್ಗೆ? ಒಂದ್ಸರಿ ಕೂಗ್ಲ ಜೋರಾಗಿ, ಯಾಕೋ ಎಕೋ ಬರ್ನಾಗ ಆಗ್ತಿದೆ. ಜಿಪಿ ಪಾಕ್ ಸಖತ್ತಾಗಿದೆ ಶಬ್ದ ಕೇಳಕ್ಕೆ. ಬಿಡೋದ್ ಬೇಡ, ಮಳೆ ಬಂದಾಗ ಒಂದ್ ದಿವಸ ಬಂದು ತೋರಿಸ್ತೀನಿ ಜಾಗನ ನಿಮಗೆ, ನೋಡೋಣ. ಅವಾಗ ನಾನು ಇಷ್ಟೇ ನೀರು ಹರಿತಿರ್ಬೇಕಾದ್ರೆ ನೋಡಿದ್ದು ಲಾಸ್ಟ್ ಟೈಮು ಅಷ್ಟೇ, ಅದಕ್ಕೂ ಮುಂಚಿನ ಟೈಮು ಅಷ್ಟೇ. ಕಾಲು ಚಪ್ಪಲಿ ಹಾಕೊಂಡು ನಡ್ದಿ ಕಾಲೆಲ್ಲ ನೋಯ್ತಾ ಇದೆ ನನಗೆ. ಈಗ ಚಪ್ಪಲಿ ಇಲ್ದಲೆ ಚಪ್ಪಲಿ ಬಿಟ್ಟು ನಡೆಯೋದು ಕಲಿಬೇಕು. ಯೂಸ್ ಆಗುತ್ತೆ, ಇಲ್ಲಾಂದರೆ ಆಗಲ್ಲ. ಇಲ್ಲಿ ನೋಡಿ ಒಳಗೆ ಹೆಂಗಿದೆ. ಜಸ್ಟ್ ನೀರು ಹರಿತದೆ ಅಷ್ಟೇ, ನೀರು ಬಿಟ್ಟು ಇನ್ಯಾವುದೂ ಶಬ್ದ ಇಲ್ಲ ನೋಡಿ. ಕಂಪ್ಲೀಟ್ಲಿ ನೇಚರ್ನ ಫೀಲ್ ಮಾಡ್ಬೋದು ಈ ಜಾಗದಲ್ಲಿ. ಗೈಸ್, ಇಷ್ಟ ಇವತ್ತಿನ ವಿಡಿಯೋ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾಳೆ ಸಿಗ್ತೀನಿ. ಬಾಯ್ ಬಾಯ್.